ಸಂಧಾನ ಈ ಸಭೆಯಲ್ಲಿ ಫಲ ಆಗ್ಲಿಲ್ಲ. ಎಲೆಕ್ಷನ್ಗೆ 11 ದಿನ ಬಾಕಿ ಉಳಿದಿದೆ. ಬಟ್ ಮಂಡ್ಯ ಮಹಾಭಾರತ ಮಾತ್ರ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಅತೃಪ್ತ ನಾಯಕ ನಿನ್ನೆ ಚೆಲುವರಾಯಸ್ವಾಮಿ ಮಾತನಾಡಿದನ್ನ ಎಲ್ಲರೂ ಕೂಡ ಗಮನಿಸಿದ್ರಿ. ಸಿಎಂ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಸಭೆಗೆ ಬರೋದಿಲ್ಲ, ಅವರು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಸುಮಲತಾಗೆ ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟರು. ಅದಾದ ಬಳಿಕ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿದ್ರು, ಮಂಡ್ಯದಲ್ಲಿ ಯಾವ ಕಾರ್ಯಕರ್ತರಾಗ್ಲಿ ಅಥವಾ ಮುಖಂಡರಾಗ್ಲಿ ಯಾರು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡ್ತಾ ಇಲ್ವೋ, ಯಾರು ಜೆಡಿಎಸ್ಗೆ ಬೆಂಬಲವನ್ನ ಕೊಡ್ತಾ ಇಲ್ವೋ ಅವ್ರು ಬೇಕಾದ್ರೆ ಮನೆಗೆ ಹೋಗ್ಬಿಡ್ಲಿ ಅನ್ನೋ ಅರ್ಥದಲ್ಲಿ, ಮನೆಗೆ ಕಳಿಸ್ಬಿಡ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಹಾಗಾದ್ರೆ ಇವತ್ತಿನ ಸಭೆ ಕೂಡ ಇಲ್ಲಿ ಫಲ ಆಗ್ಲಿಲ್ಲ. ಹಾಗಾದ್ರೆ ಮುಂದೆ ಏನು ಅನ್ನೋ ಬಹುದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ಇವತ್ತಿನ ಸಭೆ ಕೂಡ ಫಲ ಕೊಟ್ಟಿಲ್ಲ. ಹಾಗಾದ್ರೆ ಮುಂದೆ ಏನು? ಎಲೆಕ್ಷನ್ಗೆ ಇರೋದು 11 ದಿನಗಳು ಮಾತ್ರ, ಏನಾಗಬಹುದು ಅಂತ ಹಾಗಾದ್ರೆ? ಯಶೋಧ, ಒಂದಂತೂ ಸ್ಪಷ್ಟವಾಗುತ್ತೆ, ಮಂಡ್ಯ ಜಿಲ್ಲೆಯ ಬಹುತೇಕ ಎಲ್ಲ ಪ್ರಮುಖ ನಾಯಕರುಗಳು ಕೂಡ ಕಾಂಗ್ರೆಸ್ನವರು ಜೆಡಿಎಸ್ಗೆ ಬೆಂಬಲವನ್ನು ಕೊಟ್ಟಿಲ್ಲ. ಕೆಲವರು ಅಲ್ಲಲ್ಲಿ ಪಕ್ಷದ ಪರವಾಗಿ ಗುರುತಿಸಿಕೊಂಡು ಜೆಡಿಎಸ್ ಜೊತೆ ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿಗಳೇನಿದ್ದಾರೆ ಅವ್ರು ಯಾರು ಕೂಡ ಬೆಂಬಲ ಕೊಡದೇ ಇರುವಂಥದ್ದು ಕಾಂಗ್ರೆಸ್ ಪಾಲಿಗೆ ದೊಡ್ಡ ತಲೆನೋವಾಗಿರುವಂಥದ್ದು. ಈ ವಿಚಾರದಲ್ಲಿ ಇವತ್ತು ಕೂಡ ನಡೆದಂಥ ಸಂಧಾನ ಸಭೆ ವಿಫಲವಾಗಿದೆ. ವಿಶೇಷವಾಗಿ ಕಾರ್ಯಕರ್ತರನ್ನ ಬಿಟ್ಟು ನಾವು ಹೋಗ್ಲಿಕ್ಕೆ ಆಗಲ್ಲ ಮತ್ತು ಕಾರ್ಯಕರ್ತರು ಮಾನಸಿಕವಾಗಿ ಜೆಡಿಎಸ್ ಜೊತೆ ಹೋಗ್ಲಿಕ್ಕೆ ಸಿದ್ಧರಿಲ್ಲ ಅನ್ನುವಂಥದ್ದು. ಕಳೆದ 30-40 ವರ್ಷಗಳ ಕಾಲದ ದ್ವೇಷಗಳು ಕೂಡ ಇದ್ದಾವೆ. ಅದರಲ್ಲಿ ಸಾಕಷ್ಟು ಗಲಾಟೆಗಳು ನಡೆದಂಥ ಉದಾಹರಣೆಗಳಿದ್ದಾವೆ, ಕೇಸುಗಳಿದ್ದಾವೆ, ಕೋರ್ಟಲ್ಲಿ ಕೇಸ್ ದಾಖಲಾದಂಥವಿದ್ದಾವೆ. ಇವೆಲ್ಲವನ್ನು ಸರಿಪಡಿಸ್ಕೊಳ್ಳದೆ ಹೊರತು ಜೊತೆಗೆ ಹೋಗ್ಲಿಕ್ಕೆ ಮಾನಸಿಕವಾಗಿ ಸಿದ್ಧರಿಲ್ಲ. ಅಕಸ್ಮಾತ್ ನಾವು ಹೋದ್ರೆ ಕಾರ್ಯಕರ್ತರು ನಮ್ಮನ್ನು ಬಿಟ್ಟಾರು ಹೊರತು ಅವರ ಸಿಟ್ಟನ್ನು ಅವರು ಬಿಡಲ್ಲ. ಹಾಗಾಗಿ ಪಕ್ಷಕ್ಕೆ ಅಥವಾ ಪಕ್ಷದ ಅಸ್ತಿತ್ವಕ್ಕೆ ಇದು ಡ್ಯಾಮೇಜ್ ಆಗುತ್ತೆ ಎನ್ನುವಂಥ ಮನವರಿಕೆ ಮಾಡುವ ಕೆಲಸವನ್ನು ಇವತ್ತು ಮುಖಂಡರುಗಳಲ್ಲಿ ಮಾಡಿರುವಂಥದ್ದು. ಹಾಗಾಗಿ ಕೊನೆಗಳಿಗೆಯಲ್ಲಿ ಸಿದ್ದರಾಮಯ್ಯನವರು ಮತ್ತೊಂದು ಸುತ್ತಿನ ಮಾತುಕತೆಯ ಭರವಸೆಯ ಜೊತೆಗೆ ಕೇಸನ್ನು ವಾಪಸ್ ಪಡೆಯುವಂಥದ್ದು ಚುನಾವಣಾ ಸಂದರ್ಭದಲ್ಲಿ ಸಾಧ್ಯ ಇಲ್ಲದ ಮಾತಾಗಿದ್ರು ಕೂಡ ಒಂದು ಖಚಿತ ಭರವಸೆಯನ್ನೇನಾದರೂ ಪಡೆದುಕೊಳ್ಳಬಹುದಾ ಜೆಡಿಎಸ್ ನಾಯಕರಿಂದ ಅನ್ನುವಂಥ ನಿಟ್ಟಿನಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಜೊತೆ ಕೂಡ ಮಾತುಕತೆ ನಡೆಸ್ತೀನಿ, ಆನಂತರ ನಿಮ್ಮ ಜೊತೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಚೆಲುವರಾಯಸ್ವಾಮಿ ಅವರ ಮಾತಿನ ದಾಟಿಯನ್ನು ನೋಡಿದ್ರೆ ಏನಾದರೂ ಆಗಲಿ ತೊಂದರೆ ಇಲ್ಲ, ಆದರೆ ನಾವು ಮಾತ್ರ ಅವ್ರ ಜೊತೆ ಹೋಗಲ್ಲ ಅನ್ನುವಂಥದ್ದನ್ನ ಅವರು ತಮ್ಮದೇ ಆದ ರೀತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ಮಂಡ್ಯದ ಒಂದು ಮೈತ್ರಿಯ ವಿಚಾರ ಅಥವಾ ಮೈತ್ರಿ ಸೂತ್ರ ಪಾಲನೆಯನ್ನು ಮಾಡುವಂಥದ್ದು ಮಂಡ್ಯದ ಮಟ್ಟಿಗೆ ಕಷ್ಟ ಅನ್ನುವಂಥದ್ದು ಇದರಿಂದ ಸಾಬೀತಾಗ್ತಾ ಇದೆ. ಯಶೋಧ, 3 ಷರತ್ತುಗಳನ್ನ ಸಿದ್ದರಾಮಯ್ಯನವರ ಮುಂದೆ ಈ ಅತೃಪ್ತ ನಾಯಕರು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಏನೆಲ್ಲ? ಜೊತೆಗೆ ಇದಕ್ಕೆ ಜೆಡಿಎಸ್ ನಾಯಕರು, ಈಗ ದೇವೇಗೌಡರು ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಒಪ್ಕೊಳ್ಬಹುದಾ ಹೇಗೆ ಅಂತ ಹೇಳಿ? ಖಂಡಿತ ಅದ್ರ ಬಗ್ಗೆ ಕೂಡ ಮುಕ್ತವಾಗಿ ಅವರು ಚರ್ಚೆಯನ್ನು ಮಾಡಬೇಕು. ಆನಂತರದಲ್ಲಿ ಯಾವ್ಯಾವ ವಿಚಾರದಲ್ಲಿ ಯಾವ್ಯಾವ ಕೇಸ್ಗಳು ಯಾವ್ಯಾವ ಸಂದರ್ಭದಲ್ಲಿ ದಾಖಲಾದವು ಇವೆಲ್ಲವನ್ನು ಕೂಡ ಸಾಕಷ್ಟು ಗಮನಿಸಬೇಕಾಗುತ್ತೆ. ಅವರು ಅವೆಲ್ಲವನ್ನು ಬಿಟ್ಟು ಹೇಳೋದಾಗಿದ್ರು ಕೂಡ ಎಲ್ಲೋ ಒಂದು ಕಡೆ ಯಾವ ಕಾರಣಕ್ಕೂ ಕೂಡ ನಾವು ಜೊತೆಗೆ ಹೋಗಲ್ಲ ಅನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ. ಹಾಗಾಗಿ ಅದು ಸ್ಪಷ್ಟಪಟ್ಟಿರೋದ್ರಿಂದ ಅವರ ಮನವರಿಕೆ ಮಾಡಲಿಕ್ಕೆ ಖುದ್ದಾಗಿ ಕುಮಾರಸ್ವಾಮಿ ಅವರು ಫೀಲ್ಡ್ಗೆ ಇಳಿತಾರೆ ಅನ್ನುವಂಥದ್ದು ಪ್ರಶ್ನೆ. ಮತ್ತು ಕಾರ್ಯಕರ್ತರನ್ನೇ ಒಪ್ಪಿಸಬೇಕು ಅನ್ನುವಂಥದ್ದು, ಕಾರ್ಯಕರ್ತರು ಒಪ್ಪದೆ ನಾವು ಒಪ್ಪಲ್ಲ ಅನ್ನುವಂಥದ್ದು ಒಂದು ಕಡೆ ಆಗುತ್ತೆ. ಮತ್ತೊಂದು ಕಡೆ ಕೇಸ್ಗಳನ್ನ ವಾಪಸ್ ತೆಗಿಬೇಕು ಅನ್ನುವಂಥದ್ದು, ಜೊತೆಗೆ ಒಟ್ಟಾಗಿ ಹೋಗಬೇಕು ಅನ್ನೋದಾದರೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಪ್ರಯತ್ನ ವಿಫಲವಾದರೆ ಪಕ್ಷದ ಅಸ್ತಿತ್ವ ಕೂಡ ಅಲಗಾಡುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿ ಅಧ್ಯಕ್ಷ ಇಬ್ಬರ ಗಮನಕ್ಕೆ ಕೂಡ ಇವರು ತಂದಿರೋದ್ರಿಂದ ಈ ವಿಚಾರದಲ್ಲಿ ಪಕ್ಷದ ಮಟ್ಟದಲ್ಲೂ ಚರ್ಚೆ ಮಾಡಬೇಕಾಗುತ್ತೆ. ಮತ್ತು ಕಾಂಗ್ರೆಸ್ನ ನಾಯಕರುಗಳು ಏನು ಖುದ್ದು ಚರ್ಚೆ ಮಾಡಿ ಯಾವ ಒಂದು ಮೈತ್ರಿ ಸೂತ್ರವನ್ನು ತಾತ್ಕಾಲಿಕವಾಗಿ ಕಂಡುಕೊಳ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಶೋಧ, ಈಗ ಜೆಡಿಎಸ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮನೆ ಕಳಿಸ್ಬಿಡ್ತೀನಿ ಅಂತ ಹೇಳಿ ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗಾದ್ರೆ ಇವ್ರನ್ನೆಲ್ಲ ಮನೆ ಕಳಿಸ್ಬಿಡ್ತಾರ ಹೇಗೆ ಅಂತ ಹೇಳಿ? ಇದ್ರ ಬಗ್ಗೆಯೂ ಕೂಡ ಚೆಲುವರಾಯಸ್ವಾಮಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮನ್ನ ಪಕ್ಷದಿಂದ ವಜಾ ಮಾಡುವಂಥದ್ದು, ಕ್ರಮ ತೆಗೆದುಕೊಳ್ಳುವಂಥದ್ದು ಏನಾರಾದ್ರೆ ಅದ್ರ ಬಗ್ಗೆ ನಾವು ನಿಜಕ್ಕೂ ಬೇಸರ ಇಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ನಾಯಕರುಗಳಾದ್ಮೇಲೆ ನಮಗೊಂದು ಡೇಟ್ ಹೊಡಿಬಹುದು, ಹೊಡೆದ್ರೆ ನಾವು ಅದನ್ನ ತಿಂತೀವಿ ಮತ್ತೆ ಅದನ್ನ ಒಟ್ಟಾಗಿ ಹೋಗ್ತೀವಿ ಎನ್ನುವಂಥ ಮಾತನ್ನ ತುಂಬಾ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಂದ್ರೆ ಹಾಗಾದ್ರೂ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಶೋಧ, ಓಕೆ, ಥ್ಯಾಂಕ್ ಯು ಸುಕೇಶ್.